ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಯಾಲಜಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಡೀಟೇಲ್ನ ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ, ಸೊ ಯಾವ ರೀತಿಯಾಗಿ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮು 2 ಅವರ್ಸ್ ನಡೆಯುತ್ತೆ. ಟೋಟಲ್ 30 ಮಾರ್ಕ್ಸಿಗಿರುತ್ತೆ. ಅದರಲ್ಲಿ 6 ಮಾರ್ಕ್ಸು ರೆಕಾರ್ಡಿಗಿರುತ್ತೆ, 4 ಮಾರ್ಕ್ಸ್ ವೈವಾ ಕ್ವಶನ್ಗಿರುತ್ತೆ. ಹಾಗೆ ಎಕ್ಸ್ಪೆರಿಮೆಂಟ್ನ ಮಾಡಲಿಕ್ಕೆ ಮತ್ತು ಬರೀಲಿಕ್ಕೆ 20 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 30 ಮಾರ್ಕ್ಸು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಲ್ಲಿ ನಾನು ಹೇಳಿದೆ 20 ಮಾರ್ಕ್ಸು ನಿಮಗೆ ಎಕ್ಸ್ಪೆರಿಮೆಂಟ್ನ ಮಾಡಿ ಆನ್ಸರ್ ಶೀಟ್ನಲ್ಲಿ ಬರೀತೀರಲ್ವ ಥಿಯರಿಗೆ, ಅದಕ್ಕೆ ರೈಟಿಂಗ್ ಪಾರ್ಟಿಗೆ ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದನ್ನ ಇವಾಗ ಹೇಳ್ತೀನಿ. ಸೊ ಒಂದು ಬ್ಯಾಚಲ್ಲಿ ನಿಮಗೆ 12 ಮೆಂಬರ್ಸ್ ಇರ್ತಾರೆ. ಆ 12 ಮೆಂಬರ್ಸ್ನ ಏನು ಲೈನಲ್ಲಿ ನಿಂತ್ಕೊಂಡಿರ್ತಾರೆ, ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಲೈನಲ್ಲಿ ನಿಂತಿರ್ತಾರೆ 12 ಮೆಂಬರ್ಸ್ ಅಕಾರ್ಡಿಂಗ್ ಟು ರೋಲ್ ನಂಬರ್. ಸೊ ಒಬ್ಬೊಬ್ಬರೇ ಬಂದು ಅವ್ರದ್ದು ರೆಕಾರ್ಡ್ ಏನಿದೆ ಟೇಬಲ್ ಮೇಲೆ ಇಟ್ಟು, ಸೊ ಒಂದು ಟೇಬಲ್ ಮೇಲೆ ಚೀಟ್ಸ್ ಇಟ್ಟಿರ್ತಾರೆ. ಆ ಚೀಟ್ಸಲ್ಲಿ ಎಕ್ಸ್ಪೆರಿಮೆಂಟ್ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ನ ನೀವು ಒಂದು ತೊಗೋತೀರಾ. ಆ ತೊಗೊಂಡಿದ್ದ ಆ ಚಿಟ್ಟಲ್ಲಿ ಯಾವ ಒಂದು ಎಕ್ಸ್ಪೆರಿಮೆಂಟ್ ಇದೆ ಅದನ್ನು ನಿಮ್ಮ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ಗೆ ತೋರಿಸ್ತೀರಾ. ತೋರಿಸಿ ಸೊ ಕುತ್ಕೊಂಡು ರೈಟಿಂಗ್ ಪಾರ್ಟ್ ಏನಿದೆ ಬರೀರಿ ಅಂತ ಹೇಳ್ತಾರೆ. ಸೊ ಈಗ ಯಾವುದೆಲ್ಲ ಎಕ್ಸ್ಪೆರಿಮೆಂಟ್ ಇರುತ್ತೆ, ಯಾವುದು ಕಂಪಲ್ಸರಿ ಎಕ್ಸ್ಪೆರಿಮೆಂಟ್ ಇರುತ್ತೆ, ಇವಾಗ ನಾವು ನೋಡ್ತಾ ಹೋಗೋಣ. ಸೊ ನಿಮಗೆ ಟೋಟಲ್ ಎ ಇಂದ ಎಫ್ ತನಕ ಇರುತ್ತೆ. ಎನಲ್ಲಿ A1, A2, A3, A4 ಅಂತ 4 ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಈ 4 ಎಕ್ಸ್ಪೆರಿಮೆಂಟ್ಸು ಒಂದು ಬರುತ್ತೆ. ಇನ್ ರಿಮೈನಿಂಗ್ B, C, D, E, F ಏನಿದೆ ಅದೆಲ್ಲರೂ ಕೂಡ ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗುತ್ತೆ. ಹಾಗೆ A1 ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಏನಿರುತ್ತೆ ಅಂತ ಹೇಳೋದಾದರೆ ಪೋಲನ್ ಜರ್ಮಿನೇಷನ್ ಏನಿದೆ. ಸೊ ಪೋಲನ್ ಜರ್ಮಿನೇಷನ್ ಏನಿದೆ ಇದು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಇರುತ್ತೆ. ಅದಾದಮೇಲೆ ಪೋಲನ್ ಟ್ಯೂಬ್ ಗ್ರೋತ್ ಏನಿದೆ ಅದು ಕೂಡ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ A2ನಲ್ಲಿ ಬರ್ಬೋದು. A3 ಸ್ಲಿಪ್ ಅಥವಾ A3ನಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ, ಇದರಲ್ಲಿ ಏನು ಮಾಡ್ತೀರಾ, ಐಬಿಸ್ಕಸ್ ಇರುತ್ತಲ್ಲ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ನ ನೀವು ಮಾಡಬೇಕಾಗುತ್ತೆ. ಇನ್ನು A4ಅಲ್ಲಿ ನ್ಯೂಕ್ಲಿಯರ್ ಸ್ಟೇನಿಂಗ್ ಫ್ರಮ್ ದ ಗಿವನ್ ಮೆಟೀರಿಯಲ್ಲು, ಈ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇಟ್ಟಿರ್ತಾರೆ ಆನಿಯನ್ ಪೀಲ್ದು. ಓಕೆನಾ, ಇದು A1, A2, A3, A4 ಅಂತ ಇರುತ್ತೆ. ಇನ್ನು ಪಾರ್ಟ್ ಬಿ ಬಂದರೆ ಇದು ಕಂಪಲ್ಸರಿ ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ ಏನು ಕೇಳ್ತಾರೆ ನಿಮಗೆ, ಐಡೆಂಟಿಫೈ ಎನಿ ಒನ್ ಸ್ಟೇಜ್ ಆಫ್ ಮೈಟೋಸಿಸ್ ಆ್ಯಂಡ್ ಕಮೆಂಟ್ ಆನ್ ದ ಸ್ಟೇಜ್ ಅಬ್ಸರ್ವ್ಡ್, ಇದಕ್ಕೆ 5 ಮಾರ್ಕ್ಸು. ಸೊ A1, A2, A3, A4 ಅಂತ ಏನು ಎಕ್ಸ್ಪೆರಿಮೆಂಟ್ ಹೇಳಿದೆ ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಈಗ ಪಾರ್ಟ್ ಬಿಗೂ ಕೂಡ 5 ಮಾರ್ಕ್ಸ್ ಇರುತ್ತೆ. ಈ ರೀತಿಯಾಗಿ ನಿಮಗೆ 20 ಮಾರ್ಕ್ಸು ಡಿವೈಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಪಾರ್ಟ್ ಸಿನಲ್ಲಿ ನಿಮಗೆ ಪೆಡಿಗ್ರಿ ಚಾರ್ಟ್ ಇರುತ್ತೆ, ಅದಕ್ಕೆ 3 ಮಾರ್ಕ್ಸ್ನ ಇಟ್ಟಿರ್ತಾರೆ. ನೆಕ್ಸ್ಟು ಪಾರ್ಟ್ ಡಿನಲ್ಲಿ ನಿಮಗೆ ಸ್ಲೈಡ್ಸ್ ಅಥವಾ ಯಾವುದಾದ್ರು ಒಂದು ಚಾರ್ಟ್ನ ಇಟ್ಟು ಸೊ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ನೀವು ರೀಸನ್ಸ್ನ ಬರಿಬೇಕಾಗುತ್ತೆ. ಪಾರ್ಟ್ ಡಿನಲ್ಲಿ ಅಗೇನ್ ಇದಕ್ಕೆ 3 ಮಾರ್ಕ್ಸ್. ಇನ್ನು ಪಾರ್ಟ್ ಇನಲ್ಲಿ ಸಮ್ ಆರ್ಗಾನಿಸಮ್ಸ್ನ ಇಟ್ಟಿರ್ತಾರೆ, ಅದನ್ನು ಐಡೆಂಟಿಫೈ ಮಾಡಿ ಬರಿಬೇಕಾಗುತ್ತೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಎಫಲ್ಲಿ ಸೊ 4 ಕ್ವಶನ್ ಬರುತ್ತೆ. ಇದರಲ್ಲಿ ಒಮೋಲೋಗೋಸ್, ಅನಾಲೋಗೋಸ್, ಕಂಟ್ರೋಲ್ಡ್ ಪಾಲಿನೇಷನ್ನು, ಬ್ಯಾಗಿಂಗು, ಎಮಿಸ್ಕ್ಯುಲೇಷನ್ನು, ಇದೆಲ್ಲ ನಿಮಗೆ ಪಾರ್ಟ್ ಎಫ್ನಲ್ಲಿ ಬರುತ್ತೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆನಾ, ಯಾವುದಾದ್ರು ಬ್ಯಾಗಿಂಗ್ ಇಟ್ಟಿರ್ಬೋದು ಅಥವಾ ಒಮೋಲೋಗಸ್ ಅನಾಲೋಗಸ್ನ ಇಟ್ಬಿಟ್ಟು ಅದನ್ನು ಐಡೆಂಟಿಫೈ ಮಾಡಿ ನೀವು ಬರಿಬೇಕಾಗುತ್ತೆ. ಇಷ್ಟು ನಿಮಗೆ ಕಂಪ್ಲೀಟ್ 20 ಮಾರ್ಕ್ಸು ಈ ರೀತಿಯಾಗಿ ನಿಮಗೆ ಡಿವೈಡ್ ಆಗುತ್ತೆ. ಇನ್ನು ವೈವಾ 4 ಮಾರ್ಕ್ಸು, ರೆಕಾರ್ಡು 6 ಮಾರ್ಕ್ಸು, ಟೋಟಲ್ 6 ಮಾರ್ಕ್ಸು. ಸೊ ಟೋಟಲ್ 30 ಮಾರ್ಕ್ಸು. ಐ ಹೋಪ್ ಯಾವ ರೀತಿಯಾಗಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ, ಸೊ ಯಾವ ರೀತಿಯಾಗಿ ಮಾರ್ಕ್ಸ್ ಅಲೋಕೇಟ್ ಆಗಿದೆ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಸಿಕ್ತು ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗಾಗಲೇ ನಾನು ಪ್ರಿಪ್ರೇಟ್ರಿಗೆ ಫಿಕ್ಸ್ಡ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದರೆ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಒಂದು ವೀಡಿಯೋಸ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗಾಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ಗಾಗಿರ್ಬೋದು, ಫೈನಲ್ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.